ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರೋದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ನಿವಾಸ, ಶಿವಶಂಕರಪ್ಪ ಸಾಹುಕಾರ್ ಮನೆ ಸೇರಿದಂತೆ ಆತನಿಗೆ ಸಂಬಂಧಪಟ್ಟಂತಹ ಮನೆಗಳ ಜಾಗಗಳ ಮೇಲೆ ದಾಳಿನ ನಡೆದಿರುವುದು. ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾದಂತಹ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇದ್ದಂತಹ ಶಿವಶಂಕರಪ್ಪ, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷರು ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಅದರ ಬಗ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಜಾರಿಗೊಳಿಸುವುದಕ್ಕೆ. ಇವತ್ತು ಇಡಿ ಅದರ ಬೆನ್ನಲ್ಲೇ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಮಧ್ಯವರ್ತಿಗಳ ಮನೆ ಮೇಲೆ ಕೂಡ ಇಡಿ ದಾಳಿ ಮಾಡಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲೆಲ್ಲಿ ದಾಳಿ ಆಗಿದೆ, ಸದ್ಯಕ್ಕೆ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆ ಮಾಡ್ತಿದ್ದಾರೆ? ಈಗಾಗಲೇ ಏನೋ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲಾ ಖಚಿತ ಮಾಹಿತಿ ಹಿಂದೆ ಕಲೆ ಹಾಕಿರುವಂತಹ ಇಡಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಅಂದ್ರೆ ಇಲ್ಲಿ ಬಹುತೇಕ ಹಣ ಏನಿದೆ ಅದೆಲ್ಲವೂ ಕೂಡ ನಗದಾಗಿ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಹಣವನ್ನ ಅಡಗಿಸಿಟ್ಟಿರುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿರುವಂತಹ ಕಾರಣದಿಂದಾಗಿ ಮಧ್ಯವರ್ತಿಗಳೇನಿದ್ದಾರೆ ಅವರ ಮನೆಯನ್ನು ಕೂಡ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 20ರಿಂದ 30 ಜನ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ಒಂದು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಅವರ ಅವಧಿಯಲ್ಲಿ ಇದ್ದಂತಹ ಒಂದಷ್ಟು ಯಾವ ಪತ್ರಗಳಿಗೆ ಸಹಿಯನ್ನ ಹಾಕಿದ್ದಾರೆ, ಯಾವ ದಾಖಲೆಗಳಿದೆ, ಮತ್ತೆ ಇವರ ಅವಧಿಯಲ್ಲಿ ಯಾರ್ಯಾರು ಉದ್ಯೋಗಗಳನ್ನ ಪಡೆದುಕೊಂಡಿದ್ದಾರೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕೂಡ ಈಗಾಗಲೇ ಕಲೆ ಹಾಕಿ ಅದರ ಹಿಂದೆ ಅಂದ್ರೆ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಾಗಿರಬಹುದು ಮತ್ತೆ ಇನ್ನಿತರ ದಾಖಲೆಗಳನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿನ್ನೆಯಷ್ಟೇ ಅವರೊಂದು ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಆದ್ರೆ ಇಂದು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸುವಂತಹ ಮುಖಾಂತರ ಮತ್ತೊಂದು ಶಾಕ್ ಅನ್ನು ನೀಡಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ಮನೆಗೂ ಕೂಡ ಈಗ ದಾಳಿಯನ್ನ ನಡೆಸಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಪ್ರಕ್ರಿಯೆಯನ್ನ ಬೆಳಿಗ್ಗೆ 5 ಗಂಟೆಯಿಂದಲೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದೊಂದು ಸುದೀರ್ಘವಾದಂತಹ ಒಂದು ಸುದೀರ್ಘ ಸಮಯದವರೆಗೆ ನಡೆಯುವಂತಹ ದಾಳಿಯ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತದೆ. ಯಾಕಂದ್ರೆ ಈ ಹಿಂದೆ ಸೆಷನ್ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನನಗೆ ಜಾಮೀನು ಕೊಡಬೇಕು ಅಂತ ಅಂದ್ರೆ ಬಂಧನ ಮಾಡಬಾರ್ದು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಒಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ರು. ಆ ದಾಖಲೆಗಳನ್ನ ಪರಿಗಣಿಸಿ ಇದೊಂದು ಗಂಭೀರವಾದಂತಹ ಒಂದು ಪ್ರಕರಣ, ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಜಾಮೀನು ಕೊಡೋದಿಲ್ಲ ಅಂತ ಹೇಳಿ ನ್ಯಾಯಾಲಯ ಹೇಳಿತ್ತು. ಅಂದ್ರೆ ಗಂಭೀರ ಪ್ರಕರಣ ಅಂತ ಹೇಳಿದ್ರೆ ಈ ಸಿಐಡಿ ಅಧಿಕಾರಿಗಳು ಕೊಟ್ಟಂತಹ ದಾಖಲೆಯಲ್ಲಿ ಎಷ್ಟರ ಮಟ್ಟಕ್ಕೆ ವಂಚನೆ ಆಗಿದೆ ಅನ್ನುವಂತಹ ಒಂದು ಗೌಪ್ಯ ಸಂಖ್ಯೆ ಅಂದ್ರೆ ಹಣದ ಒಂದು ಇಷ್ಟ ಆಗಿದೆ ಅಂತ ಹೇಳಿ ಅವರೊಂದು ವರದಿಯನ್ನ ಕೊಟ್ಟಿರ್ತಾರೆ. ಹೀಗಾಗಿ ಇದರ ಗಂಭೀರತೆಯನ್ನ ಅರಿತು ಜಾಮೀನು ಕೊಡಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಈ ಒಂದು ಬಂಚ್ ಆಫ್ ಅಮೌಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇಲ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಅಂದ್ರೆ ಬೃಹತ್ ಮೊತ್ತದಲ್ಲಿ ಇದೊಂದು ಹಗರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು PNLA ಆಕ್ಟ್ ನಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮತ್ತು ಇವರ ಮನೆ ಮಾತ್ರ ಅಲ್ಲ, ಮಧ್ಯವರ್ತಿಗಳಲ್ಲ ಮತ್ತು ಸಂಬಂಧಿಕರೇನಿದ್ದಾರೆ ಅವರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಹೆಸರಿನಲ್ಲಿಯೂ ಸಾಕಷ್ಟು ಒಂದು ದಾಖಲೆ ಅಂದ್ರೆ ಆಸ್ತಿಗಳನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅವರ ಪುತ್ರಿ ಏನಿದ್ದಾರೆ ಸುಮಾ ಏನಿದ್ದಾರೆ ಅವರ ಮನೆಗೆ ಅಂದ್ರೆ ಅವರ ದಾಖಲಾತಿಗಳನ್ನ ಮತ್ತೆ ಅವರ ಕೆಲಸಕ್ಕೆ ಇಟ್ಟಿಸಿಕೊಂಡಿರುವಂತಹ ಒಂದಷ್ಟು ಪ್ರಕ್ರಿಯೆಗಳ ಬಗ್ಗೆ ಯಾರು ಸಹಾಯವನ್ನ ಮಾಡಿದ್ದಾರೆ ಅವರೆಲ್ಲರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.